ಇನ್ನು ಬೆಳಗಾವಿಯಲ್ಲಿ ಅಕಾಲಿಕ ಆಲಿಕಲ್ಲು ಮಳೆ ಅವಾಂತರವನ್ನ ಉಂಟು ಮಾಡಿದೆ. ಫಸಲಿಗೆ ಬಂದಿದ್ದಂತಹ ಹೂಕೋಸು, ಪಾಲಕ್, ಬದನೆಕಾಯಿಗೆ ಹಾನಿಯಾಗಿದೆ. ಲಕ್ಷಾಂತರ ವೆಚ್ಚ ಮಾಡಿ ಬೆಳೆದಿದ್ದಂತಹ ಬೆಳೆಗಳು ಕ್ಷಣಾರ್ಧದಲ್ಲೇ ಮಣ್ಣು ಪಾಲಾಗಿ ಹೋಗಿದೆ. ಬೆಳೆ ಹಾನಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಗಾವಿ ರೈತರು ಹೂಕೋಸು, ಸಾಸಿವೆ, ಬದನೆಕಾಯಿ, ಕ್ಯಾಬೇಜ್ ಬೆಳೆ ನೆಲಸಮ ಆಗಿದೆ. ಗಾಂಧಿನಗರದ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆಗಳು ಅಕಾಲಿಕವಾಗಿ ಸುರಿದಂತಹ ಮಳೆ, ಆಲಿಕಲ್ಲು ಮಳೆಗೆ ಹಾನಿಯಾಗಿದೆ. 7 ಎಕರೆ ಪ್ರದೇಶದಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಮಣ್ಣು ಪಾಲಾಗಿದೆ. ಬೆಳಗಾವಿಯಲ್ಲಿ ಸುರಿದ ಅಕಾಲಿಕ ಮಳೆ ಮತ್ತೆ ಅವಾಂತರ ಸೃಷ್ಟಿಯನ್ನು ಮಾಡಿರುವಂಥದ್ದು. ಬೆಳಗಾವಿ ಹೊರವಲಯದಲ್ಲಿ ಇರ್ತಕ್ಕಂಥ ಸಾಕಷ್ಟು ತೋಟಗಾರಿಕೆ ಜಮೀನುಗಳು ಕೂಡ ಅಕಾಲಿಕ ಮಳೆಯಿಂದ ಹಾನಿಯಾಗಿರುವಂಥದ್ದು. ಈಗ ಬೆಳಗಾವಿ ಹೊರವಲಯದಲ್ಲಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈ ಭಾಗದ ರೈತರು ಸುಮಾರು 1.5-2 ಎಕರೆ ಪ್ರದೇಶದಲ್ಲಿ ಪಾಲಕನ್ನು ಬೆಳೆದಿದ್ದರು. ಈ ಭಾಗದಲ್ಲಿ ಪಾಲಕಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ನೆರೆ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ವಿಪರೀತವಾದಂಥ ಬೇಡಿಕೆ ಇರುವಂಥದ್ದು. ಈಗ ಬೆಳಗಾವಿಯಿಂದಲೇ ಅತಿ ಹೆಚ್ಚು ಗೋವಾ ಹಾಗೂ ಮಹಾರಾಷ್ಟ್ರಕ್ಕೆ ಪಾಲಕ್ ಕೂಡ ಸರಬರಾಜಾಗುತ್ತೆ. ಆದರೆ ಅಕಾಲಿಕ ಮಳೆಯ ಕಾರಣಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಪಾಲಕ್ ಬಾಜಿ ಏನಿದೆ ಎಲ್ಲವೂ ಕೂಡ ಈಗ ನೆಲಕ್ಕೆ ಕಚ್ಚಿರುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಬೆಳೆ ಹಾನಿ ಮಾಡಬೇಕಂತ ಪರಿಸ್ಥಿತಿ ಕೂಡ ಈ ಭಾಗದ ರೈತರಲ್ಲಿ ಕೂಡ ಇರುವಂಥದ್ದು. ಯಾಕಂತಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಭಾಗದಲ್ಲಿ ಪಾಲಕನ ಈ ರೈತ ಪಾಲಕನ ಬೆಳೆದಾದರೆ ಅಕಾಲಿಕ ಮಳೆ, ಅದರಲ್ಲೂ ಆಳಿಕಲ್ಲು ಸಹಿತ ಬಿರುಗಾಳಿ ಸಹಿತ ಮಳೆ ಆಯಿತು 2 ದಿನಗಳ ಹಿಂದೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ತೋಟಗಾರಿಕೆ ಬೆಳೆ ಕೂಡ ಹಾನಿಯಾಗಿರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಇಷ್ಟೊತ್ತಿಗೆ ಇದು ಬೆಳೆದು ನಿಂತಿರಬೇಕಿತ್ತು. ಆದರೆ ಸಂಪೂರ್ಣವಾಗಿ ಏನು ವಿಪರೀತವಾದ ಮಳೆ ಬಿದ್ದ ಹಿನ್ನೆಲೆ ಅದೆಲ್ಲ ಕೂಡ ನೆಲ ಕಚ್ಚಿರುವಂಥದ್ದು. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಕೂಡ ಈ ಭಾಗದ ರೈತರಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಮುಂಗಾರು ಮಳೆ ಕೂಡ ವಿಪರೀತವಾಗಿ ಈ ಬಾರಿ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಅಧಿಕ ಮಳೆ ಆಗಿತ್ತು. ಆ ಮುಂಗಾರು ಬೆಳೆ ಕೂಡ ಯಾವುದೂ ಕೂಡ ರೈತರ ಕೈಗೆ ಬರಲಿಲ್ಲ. ಈಗ ಹಿಂಗಾರು ಬೆಳೆಯಾಗಿ ಈ ಪಾಲಕ್ ಸೇರಿದಂತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರು. ಅವು ಕೂಡ ಈಗ ಅಕಾಲಿಕ ಮಳೆ ಕಾರಣಕ್ಕೆ ಎಲ್ಲವೂ ಕೂಡ ನೆಲಸಮವಾಗಿರುವಂಥದ್ದು. ಹೀಗಾಗಿ ಏನು ತೋಟಗಾರಿಕೆ ಬೆಳೆಯನ್ನು ಬೆಳೆದಂತಹ ರೈತರಿಗೆ ಸರ್ಕಾರ ತಕ್ಷಣವೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಬೆಳಗಾವಿ ರೈತರು ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.